ಮೇಲ್ಭಾಗದಲ್ಲಿ ವಾಟರ್ ಫ್ಲೋ ಸಿಗುತ್ತೆ ಅಂತ ಹೇಳ್ಬಿಟ್ಟು ವಾಟರ್ ಡೈರೆಕ್ಷನ್ ಐಡೆಂಟಿಫೈ ಮಾಡಿದ್ದು ಕೃಷ್ಣ ಬಳಕೆ ಮಾಡ್ತಾರೆ. ಇದು ಕೃಷ್ಣನ ದೇವಸ್ಥಾನದ ಅಪೋಸಿಟ್ ಅಲ್ಲ ಇದೆ. ಇದು ಕೃಷ್ಣನ ದೇವಸ್ಥಾನ. ಹಂಪಿಗೆ ಬಂದ್ರೆ ಯಾರಾದ್ರೂ ಕೊರೈಕಲ್ ರೈಡ್ ಮಾಡ್ಬೇಕಂದ್ರೆ ಇಲ್ಲಿ ಬರ್ಬೇಕು. पर्यटन बोट में बैठे तो बाकी लैंग्वेज ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಗೈಸ್. ನಾವು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇರೋದು ಹಂಪಿಯಿಂದ. ಹಂಪಿಗೆ ಯಾಕೆ ಹೋಗಿದ್ದೀವಿ ಅಂದರೆ ಒಳ್ಳೊಳ್ಳೆ ಪ್ಲೇಸಸ್ ಇರೋದಿಲ್ಲ ಹಂಪಿಗೆ, ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡೋಕ್ಕಂತ ಹೋಗಿದ್ದೀವಿ. ಸೊ ನಿನ್ನೆ ನೈಟ್ ಬೆಂಗಳೂರಿಂದ ಬಿಟ್ಟು ಇವತ್ತು ರೀಚ್ ಆಗಿದ್ವಿ. ನಾವು ಟ್ರೈನಲ್ಲಿ ಹೋಗಿರೋದು. ಟ್ರೈನ್ ಜರ್ನಿ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಇವಾಗ ರೀಚ್ ಆಗಿ ರೆಡಿ ಆಗಿಬಿಟ್ಟು ಕೆಲವೊಂದು ಪ್ಲೇಸ್ಗಳನ್ನ ಇವತ್ತು ಅಂದರೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ಬೇಕು. ಸೊ ಅಲ್ಲಿ ಏನೇನು ಮಾಡ್ತೀವಿ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ. ಇದು ನೋಡಬಹುದು 1000 ಕಂಬದ ಬಸ್. ನಾವು ಹೋಗ್ತಾ ಇರೋ ಪ್ಲೇಸ್ ಬಂದ್ಬಿಟ್ಟು ವಿರೂಪಾಕ್ಷ ಟೆಂಪಲ್. ತುಂಬಾ ಚೆನ್ನಾಗಿದೆ ಟೆಂಪಲ್, ಮಾತ್ರ ತುಂಬಾ ಹಳೆಯ ಟೆಂಪಲ್ ಇದು. ಏನು ತುಳುವ ವಂಶ. ಅಲ್ಲಿರೋದಾ? ಹಂಪಿಗೆ ಬಂದ್ರೆ ಯಾರಾದ್ರೂ ಕೊರೈಕಲ್ ರೈಡ್ ಮಾಡ್ಬೇಕಂದ್ರೆ ಇಲ್ಲಿ ಬರ್ಬೇಕು. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಕೊರೈಕಲ್ ರೈಡ್. ಇಲ್ಲಿಂದಾನೆ ಅಂಜನಾದ್ರಿ ಬೆಟ್ಟ ಕೂಡ ಕಾಣಿಸುತ್ತೆ. ಅಲ್ಲಿ ಮುಂದೆ ವೈಟ್ ಕಲರ್ ಕಾಣಿಸ್ತಿದೆಯಲ್ಲ, ಸೊ ಅಲ್ಲಿ ಇರೋದು ಅಂಜನಾದ್ರಿ ಬೆಟ್ಟ. ಸೊ ಅಲ್ಲಿಗೆ ನಾವು ನಾಳೆ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ. ನಾಳೆ ಹೋದ್ಮೇಲೆ ನಿಮಗೆ ತೋರಿಸ್ತೀವಿ. ತುಂಬಾ ಉಂಟು ಕೊರೈಕಲ್ ರೈಡ್ ಅಲ್ವಾ? ಕೊರೈಕಲ್ ರೈಡ್ ಅದು ಅವರೇ ಕರ್ಕೊಂಡು ಹೋಗೋದಲ್ಲ, ಅದ್ರಲ್ಲಿ ಅಷ್ಟು ಥ್ರಿಲ್ ಇಲ್ಲ. ನಾವು ಇವಾಗ ಕೊರೈಕಲ್ ರೈಡ್ ಬಂದಿದ್ದೇವೆ. ಓಕೆ ಸರ್. ಏನ್ ಮಾಡಿದ್ರೆ ಬೀಳಲ್ಲ. ಎಲ್ಲಿ ರಿಂಗ್ ಇದ್ರೆ ಹುಷಾರು. ಅವ್ರು ಹೋಗ್ಲಿಕ್ಕೆ ಮೆಟ್ಲಿದೆ ಬೈ ವಾಕ್ರಬಲ್. ಅಲ್ಲಿಂದ ಅಲ್ಲಿ ಕೆರೆ ಕೂಡ ಇತ್ತು. ಫಸ್ಟ್ 1953 ತುಂಗಭದ್ರಾ ಆನೆ ಕಟ್ಬಿಟ್ಟಿದ್ರಂತ. ಇಲ್ಲಿ ಸುಳಿ ನೋಡಿ ಮೇಡಮ್, ಬ್ಯಾಲೆನ್ಸ್ ಸಿಸ್ಟಮ್ ಕಾಣುತ್ತೆ ಸರ್. ऊपर देखिए बैलेंस सर. ಹಾಗೆ ಕೂರಿ ಸರ್, ನಾನು ತಿರುಗಿಸ್ತೀನಿ. ಅವರೇ ತಿರುಗಿಸ್ತಾರಂತೆ, ನೀವು ತಿರುಗಿ ಕಾಣ್ತಲ್ಲ. ನೋಡ್ಕೊಳ್ಳಿ, ಇವೆಲ್ಲ ಕಲ್ಪನೆಗಳು ಸಾವಿರಾರು ವರ್ಷಗಳ ಹಿಂದೆ ಈ ಭಾಗದಲ್ಲೆಲ್ಲ ಅದು ಡಿರೋಷನ್ ಕ್ರಿಯೇಟ್ ಆಗಿರೋ ಕಾರಣಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ಕಲ್ಲು ಹಾಗೆ ಕುತ್ಕೊಂಡಿದೆ ಮೇಡಮ್. ಪ್ರಾಪರ್ ಇವೆಲ್ಲ ಮೊನೋಲಿಥಿಕ್ಸ್, ಗ್ರಾನೈಟ್ಸ್. 13ನೇ ಶತಮಾನದಲ್ಲಿ ಏನ್ ವಿಜಯನಗರ ಸಾಮ್ರಾಜ್ಯ ಈ ಭಾಗದಲ್ಲಿ ಕಟ್ಟಿದ್ರಲ್ಲ, ಎಲ್ಲಾ ಕಲ್ಲನ್ನ ಎಲ್ಲಾ ಮಾನ್ಯುಮೆಂಟ್ ನ ಕಟ್ಟಲಿಕ್ಕೆ ಬಳಕೆ ಮಾಡಿದ್ದಾರೆ. एक्चुअली मदर टन बोट में बैठा तो बाकी लैंग्वेज जल्दी वैसे आपको पीछे वहाँ मॉन्यूमेंट दिख रहा है ना, प्रॉपर पूरा राजा का काल पे आर्किटेक्चर्स को निर्माण किया है. प्रॉपर फॉर्म को कट करने के लिए पुरातन काल पे बैम्बू एंड तार कटर को इस्तेमाल किया है. तो कैसे तोड़ता था आपको वो भी दिखाते हैं. फ्रंट में देखिए सर, मेडिटेशन हॉल है ना. स्टेप्स ಕಾಣಿಸ್ತಾ ಇದೆ ನೋಡಿ, ಸ್ಟೆಪ್ಸ್. ಇಲ್ಲಿ ಮೆಡಿಟೇಷನ್ ಮಾಡ್ತಾ ಇದ್ದಿದ್ದು ರಾಜರುಗಳೆಲ್ಲ. फोम ब्रिज बनाया है. इंटरलॉक मींस खाली स्टेबल वाटर को कंट्रोल कर सकते हैं. आफ्टर डैम निर्माण करने के बाद जो उसका पानी का प्रेशर से पूरा ब्रेक हो जाता है. ಆನೆ ಕಟ್ಟಲ್ ಬಿದ್ದಾಗಿದೆ ನೋಡಿ, ಸೆಂಟ್ರಲ್ ಕಲ್ ಕಾಣಿಸ್ತಿದಲ್ಲ ಮಿಕ್ಕಿ ಕಲ್. ಅಲ್ಲಿಂದ ಇದುವರೆಗೂ ಕಲ್ನ ಮಧ್ಯದಲ್ಲೇ ಇಂಟರ್ಲಾಕ್ ಮಾಡ್ಕೊಂಡು ಕಲ್ಲು ಸೇಫ್ ಕಟ್ಕೊಂಡಿದ್ದು. ಇಂಟರ್ಲಾಕ್ಸ್ ಅಂದ್ರೆ ಖಾಲಿ ನಿಂತಿರೋ ನೀರನ್ನ ತಡ್ಕೊಳ್ಳುತ್ತೆ. ಏಪ್ರಿಲ್ 1, 1953 ನಲ್ಲಿ ತುಂಗಭದ್ರಾ ಅಣೆಕಟ್ಟನ್ನ ವಿಜಯನಗರ ಸಾಮ್ರಾಜ್ಯದಲ್ಲಿ ಕಟ್ಟಿದ ನಂತರ ಆ ರಿಲೀಸ್ ಆಗಿರತಕ್ಕಂತ ಪ್ರೆಷರ್ ಇಂದ ಯಥೇಚ್ಛವಾಗಿ ವಾಟರ್ ಬಂದು ಅವೆಲ್ಲ ಇಂಟರ್ಲಾಕ್ಸ್ ಕಳಿಸಿ ಅದೆಲ್ಲ ಬಿದ್ದೋಗಿದೆ. ಹಾಗಾಗಿ ನಮ್ಮ ರಿವರ್ ಅಲ್ಲಿ ಆಕ್ಟಿವಿಟಿ ನಡೆಸಲ್ಲ ಮೇಡಮ್. ಯಾರು ಕ್ಲಿಪ್ ಜಂಪಿಂಗ್, ರಾಫ್ಟಿಂಗ್, ಕಯಾಕಿಂಗ್ ಖುದ್ದಾಗಿ ಅವ್ರಿಗೆ ನಡೆಸಲಿಕ್ಕೆ ಯಾರು ಕೊಡಲ್ಲ.
ಮೇಲ್ಗಡೆಯಿಂದ ಬಿದ್ದರೆ ಗೋವಿಂದ ಏನು ಸಿಗಲ್ಲ. ಇದೆಲ್ಲ ನೀರು ಕ್ಲಿಫ್ ಜಂಪಿಂಗ್ ಇದೆಯಲ್ಲ ಅದು ಸಣಾಪುರ ನಾರ್ತ್ ಹಂಪಿ ಬರುತ್ತೆ. ಸಣಾಪುರ ಲೇಕ್ ಅಂತ ಹೇಳ್ಬಿಟ್ಟು ಒಂದು ಲೇಕ್ ಬರುತ್ತೆ, ಅಲ್ಲಿ ಮಾಡ್ಬೋದು. ಇದೆಲ್ಲ ಪಾರ್ಟ್ ಆಫ್ ನೀರಿನ ಪ್ರೆಷರ್. ರೈಡ್ ಇಲ್ಲಿ ಸಣ್ಣಪುರದಲ್ಲಿ ಜಂಪ್ ಬ್ಯಾಕ್ಲಿಗೆ ഞാൻ തിരിയാൻ പറ്റില്ല ഈ ഇതില്ലെങ്കിൽ തിരിയാ ಇದೆಲ್ಲ ಪಾರ್ಟ್ ಆಫ್ ನೀರಿನ ಪ್ರೆಷರ್ ಆಗಿರುತ್ತೆ ನಿಮಗೆ. नीचे आपको पूरा दिख रहा है पूरा पानी की वजह से ಅಷ್ಟೊಂದು ಸಲ ಇದು ಇದಾಗಿದೆ ನೀರಿಂದು. आपके लेकर गया नहीं आप छोड़ दिए. ये स्टोन एंशियंट ब्रिज है सर, उस तरफ मंदिर है, इस तरफ ब्रिज है. अच्छा आप देख सकते हो मिडिल में छोटा छोटा सा स्क्वायर होल जो दिख रहा है ना, इसका पुरातन काल पे स्टोन कट करने के लिए एक फिक्स है मैम. तो छोटा छोटा स्क्वायर होल बना के बाद में उसके अंदर ऐसा हुड ये काम के लिए नहीं है, पूरा रहना है. ऊपर गरम नमक का पानी, हॉट वाटर 12 to 15 days 15 to 20 days उसके ऊपर कंटिन्यूसली डालता रहता हो. उसका इरोजन से बैम्बू एक्सपर होता है. तो बैम्बू का एक्सपर का प्रेशर से जो आपको मिडिल में लाइन दिख रहा है ना, उससे क्रैक आता है. बाद में उसको चांद एंड हथौड़ी से उसको अलग अलग करके ऐसा इंटरलॉक बिठाकर मंदिर मॉन्यूमेंट निर्माण करता है. ನೋಡಿ ಮೇಡಮ್, ಆಗಿನ ಕಾಲದಲ್ಲಿ ಕಲ್ಲು ಬ್ರೇಕ್ ಮಾಡ್ಲಿಕ್ಕೆ ಈ ತರ ಚಿಕ್ಕ ಚಿಕ್ಕದಾಗಿ ರಂಧ್ರಗಳ ಮಾಡ್ಕೊಂಡು ಅದ್ರ ಮಧ್ಯಭಾಗದಲ್ಲಿ ಈ ತರ ಒಟ್ಟಿ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಬಿಸಿ ಉಪ್ಪು ನೀರು ಹಾಕ್ತಾ ಇದ್ರು. 12ರಿಂದ 15, 15ರಿಂದ 25 ಒಳಗಡೆ ಎಕ್ಸ್ಪೈರ್ ಆಗ್ತಾ ಇತ್ತು. ಆ ಪ್ರೆಷರಿಗೆ ಆ ತರ ಕಲ್ಲು ಬಿರುಕಿ ಅದ್ರ ಮಧ್ಯದಲ್ಲಿ ಈ ತರ ಇಂಟರ್ಲಾಕ್ ಇಡ್ತಾ ಇದ್ರು. ಸೊ ರಾತ್ರಿ ಕಾಲದಲ್ಲಿ ಸಿಮೆಂಟ್ ಎಂಸಲ್ ಏನು ಇರ್ಲಾರ ಕಾರಣಕ್ಕೆ ಅವರೆಲ್ಲ ಈ ತರ ಬಳಸ್ತಾ ಇದ್ರು. ನೋಡಿ ಆ ಬ್ಲಾಕ್ ಮಣ್ಣಲ್ಲಿ ಚಿಕ್ಕನಲ್ಲಿ ಬಳಸಿದ್ರೆ ಲಾಕ್ ಬರ್ತಾರೆ. पीछे देखिए स्टोन के लॉक के लिए इस्तेमाल किया है. ಅದಲ್ವಾ ಅಲ್ಲಿ ದೊಡ್ಡ ಕಾಣಿಸ್ತಾ ಇದೆ ಅದಲ್ವಾ? ಅಲ್ಲಲ್ಲಿ ಬ್ಲಾಕ್ ಕಲರ್ ಸ್ಟೋನ್ ಕಾಣಿಸ್ತಿದೆ ನೋಡಿ. ಎಲ್ಲ ಕಲ್ಲೆಲ್ಲ ಒಳಭಾಗದಲ್ಲಿ ಇರುತ್ತೆ ಮೇಡಮ್, ಇಲ್ಲಿ ಒಳಭಾಗದಲ್ಲಿ ಅಲ್ಲಿ ನೋಡಿ ಅದ್ರ ಮೇಲೆ ಸಿಮೆಂಟ್ ಇಲ್ಲ ಸರ್. ಕಲ್ಲನ್ನ ಇಂಟರ್ಲಾಕ್ ಮಾಡಿ ಕಿಚನ್ ಸರ್, ಕಿಚನ್ ದಟ್ಸ್ ಆಲ್ಸೋ ಈಟಿಂಗ್ ಪ್ಲೇಟ್. ಇಲ್ಲಿ ಊಟ ಮಾಡುವಂತ ತಟ್ಟೆ ಇದೆ ನೋಡಿ, संतसरू ಮತ್ತೆ ಸೈನಿಕರು ಬಳಸ್ತಕ್ಕಂಥದ್ದು. सोल्जर्स और साधु संत लोग यूज करते हैं. जो रेड कलर पे दिख रहा है ना वो किचन भोजन कक्ष. ಅಡಿಗೆ ಮಾಡ್ತಕ್ಕಂಥ ಸ್ಥಳ ಈ ಕಡೆ. ಸೊ ಅಲ್ಲಿ ಒಳಗಡೆ ಕಾಣಿಸ್ತಾ ಇರೋದಲ್ವಾ ಅದು ಕಿಚನ್ ಅಲ್ವಾ? ಸೂರ್ಯನಾರಾಯಣ ಒಳಗಡೆ ಇದೆ. ಓಕೆ ಸೊ ದಿಕ್ಕೇ देखो आपको ನಮಗೆ ಅದರೊಳಗಡೆ ಹೋಗ್ಲಿಕ್ಕಿಲ್ವಾ? ಬೈ ವಾಕಬಲ್ ಬರ್ಬೇಕು ನೀವು. ಅಂದ್ರೆ ನೀವು 1 hour ಆಪ್ಷನ್ ಚೂಸ್ ಮಾಡಬೇಕು. ಓಕೆ ಓಕೆ ಓಕೆ. ಅಲ್ಲಿಂದ 5 minutes ವಾಕಬಲ್ ಮಾಡಿದ್ರೆ ಬರ್ತೀರಾ ಅಂತ ಶೋ ನಡೆಯುತ್ತೆ. ಅದರಲ್ಲೂ ನಂದಿ ಅದರಲ್ಲಿ ಮೀನುಗಳಿದಾವ, ಮೊಸಳೆನೂ ಇದೆ. ಹೌದಾ? ಕ್ರೊಕೊಡೈಲ್ಸ್ ಇದೆ ಇದ್ರೊಳಗೆ. ಓ ದೇವರೇ. ಹೋಲಿ ರಿವರ್ ಸರ್ 110% ಇರುತ್ತೆ. ತಿನ್ನಲ್ಲ ಮೇಡಮ್, ವೆಜಿಟೇರಿಯನ್. ವೆಜಿಟೇರಿಯನ್. ಈ ಕಡೆ ನೋಡಿ, ಇಲ್ಲಿ ಫ್ರಂಟ್ ಅಲ್ಲಿ ಫಿಶ್ ಹೊರಗಡೆ ಮೀನ್ ಕಾಣಿಸ್ತಾ ಇದೆಯಲ್ಲ, ಸೊ ಮೀನ್ ಬಂದ್ಬಿಟ್ಟು ವಿಷ್ಣುವಿನ ಮೊದಲನೇ ಅವತಾರ, ಮತ್ಸ್ಯ ಅವತಾರ. ಅದಾದ ಕಾಲದಲ್ಲೆಲ್ಲ ನೀರಿನ ಫ್ಲೋ ಕಂಡುಹಿಡಿಯಕ್ಕೆ ಮೀನ್ಗಳ ಬಳಸ್ತಾ ಇದ್ರು. ಮೀನ್ ಆ ಕಡೆ ಫೇಸ್ ತೋರಿಸುತ್ತೋ ಅದ್ರ ಮೀನಿಂದ ಅದ್ರ ಮೇಲ್ಭಾಗದಲ್ಲಿ ವಾಟರ್ ಫ್ಲೋ ಸಿಗುತ್ತೆ ಅಂತ ಹೇಳ್ಬಿಟ್ಟು ವಾಟರ್ ಡೈರೆಕ್ಷನ್ ಐಡೆಂಟಿಫೈ ಮಾಡ್ಲಿಕ್ಕೆ ಫಿಶ್ ನ ಬಳಕೆ ಮಾಡ್ತಾ ಇದ್ರು. जो आपको बाहर फिश दिख रहा है ना, तो फिश मीन्स पुरातन काल पे विष्णु भगवान का दशावतार में पहला जो अवतार आता है ना, मत्स्य अवतार. तब से नहीं मैडम, पुरातन काल में सभी फ्लो के डायरेक्शन को आइडेंटिफाई करने के लिए पुरातन काल के लोग फिश को इस्तेमाल कर आ रहे हैं. फिश कौन सी तरफ का डायरेक्शन दिखाता ना, इसका मीनिंग इसका अगेंस्ट का डायरेक्शन में से वाटर का फ्लो मिल सकता है बोलकर पानी को ढूंढने के लिए पुरातन काल पे फिश को इस्तेमाल किया. जैसे कि इसका अंदर वाला जो लक्ष्मी है गजलक्ष्मी, यू कैन सी आउटसाइड. ये माता लक्ष्मी देवी बैठा हुआ मूर्ति है, दोनों तरफ से हाथी है. हाथी को संस्कृत में गज कहता है, ಗಜಲಕ್ಷ್ಮಿ. ಆನೆಗಳಿಗೆಲ್ಲ ಸಂಸ್ಕೃತದಲ್ಲಿ ಗಜ ಅಂತ ಹೇಳ್ಬಿಟ್ಟು ಕರೀತಾರಲ್ವ, ಒಳಗಡೆ ಇರ್ತಕ್ಕಂಥದ್ದು ಗಜಲಕ್ಷ್ಮಿ. ಅದೇ ಲಕ್ಷ್ಮಿ ಎಲ್ಲಾ ಮನೆಯಲ್ಲೂ ಕೂತಿರ್ತಕ್ಕಂಥದ್ದು ಇರುತ್ತೆ, ನಿಂತಿರ್ತಕ್ಕಂಥದ್ದು ಒಳಗಡೆ ಡಿಕ್ಕಿ ಆಗುತ್ತಲ್ಲ ಇವಾಗ. अभी एक्सीडेंट होने वाला है. ಗುದ್ಬಿಟ್ರು. ಅಲ್ಲಿ ಜಾಸ್ತಿ ಜನ ಇದಾರೆ, ನಾವು ಕಮ್ಮಿ ಇಷ್ಟ ಅಂತ. ಒಳಗಡೆ ಹೆಡ್ ಕೂಡ ಹಿಂದೆ ತಲೆ ಕೆಳಗಡೆ ಮಾಡ್ಬೇಕಾ? ಏನ್ ಬೆಳೆಯಲ್ಲ ಸರ್, ಹೊರಗಡೆ ಆಗ್ತದೆ ತಲೆ. ತಲೆ ಏನು ಬೆಳೆಯಲ್ಲ. ಏನ್ ಬಡಿಯಲ್ಲ. ಓಕೆ, ತಲೆ ಎಂತ ಆಗುದಿಲ್ಲ ಅಂತೆ. ಅಂಚನೆ ಹಿಡಿದು ತಲೆಗೆ ನಾನ್ ಗ್ಯಾರಂಟಿ. ತಲೆಗೆ ತಲೆಗೆ ಇನ್ಶೂರೆನ್ಸ್ ಇಲ್ಲ. ಏನ ಏನ ನನ್ನದು ಎಂದು ಬರ್ತಾ ಇದೆ.
ಅಲ್ಲಿವರೆಗೂ ಆತರ ಸ್ಮೂತ್ ಆಗುತ್ತೆ. ಇಲ್ಲಿದೆಲ್ಲ ಮ್ಯಾಮ್, ಇಲ್ಲಿ ಈ ತರ ಅಂದ್ರೆ ದೊರಗಾಗಿರೋದೆಲ್ಲ ಸ್ಮೂತ್ ಆಗುತ್ತೆ ಸರ್. ಇನ್ನೂ ಸ್ವಲ್ಪ ಬಂದ್ರೆ ಈ ತರ ಕಲ್ತ್ಕೊಂಡ್ಬಿಡುತ್ತೆ ಮ್ಯಾಮ್. ಇದಾದ ನಂತರ ಈ ತರ ಫುಲ್ ಸ್ಮಾರ್ಟ್ ಆಗುತ್ತೆ. ನಿಮ್ ಮೇಲ್ಗಡೆ ಕೈ ಹಾಕಿದ್ರೆ ಕಲ್ಲು ನೆಂದಿರೋ ತರ ಕಾಣಿಸುತ್ತೆ, ನೆಂದಿರಲ್ಲ ಸರ್ ಕಲ್ಲು. ಸರ್ ಅದೊಂದು ಹಳೆ ಸಾಂಗ್ ಇದೆಯಲ್ಲ, ಕೇಳಿಸದೆ ಬೆಳಿ ಕಲಂಬ್ರ ಅದಿಲ್ಲ ಆಗಿರೋದು. ವಿಜಯ ವಿಠಲ ಮತ್ತೆ ವಿರೂಪಾಕ್ಷ ಮತ್ತೆ ಶಾಶ್ವತ ಗಣೇಶ, ಇದು ಆನೆ ಸಾಲು ಒಂಟಿ ಸಾಲು ಆ ಭಾಗದಲ್ಲೆಲ್ಲ ಶೂಟ್ ಮಾಡ್ತಾರೆ. ಮಚ್ಚದಾಂಡ್ ಹೋಗ್ತಾನೆ ನೋಡಿದ್ರು ಓಡಾಡ್ ಹೋಗಿ ಕಡೆಗೆ. ಹೌದೌದು. ಅದು ಇಲ್ಲಿಂದ ಸಿಗುತ್ತೆ ಸರ್. ನಾವು ಹೇಳಿ ಮಾಡಿಸ್ತೀವಲ್ಲ ಸ್ವಲ್ಪ ಜಾಸ್ತಿ 28-30 ಇರುತ್ತೆ. ಇಲ್ಲಿದೆ ನೋಡಿ, ಇದ್ರ ಮೇಲೆ ಗ್ಯಾರಂಟಿ ಇದೆ. ಇದು ಎಷ್ಟು ಆಳ ಇದೆ ಸರ್? ಅದೇ ಕೆಲವೊಂದು ಭಾಗದಲ್ಲಿ 4 ಅಡಿ ಆಳ ಇದೆ, ಕೆಲವೊಂದು ಭಾಗದಲ್ಲಿ 40ರಿಂದ 80 ಅಡಿ. ಅಂದ್ರೆ ಮಧ್ಯ ಹೋದಂಗೆ ಜಾಸ್ತಿ ಆಳ ಇದೆ. ಒಳಭಾಗಕ್ಕೆ ಹೆಂಗ್ ಹೋಗ್ತೀವಿ ಹಂಗಂಗ್ ಡೀಪ್ ಇದೆ. ಇದೆಲ್ಲ ಕಲ್ಲಿದೆ, ಹೋಗ್ತಾ ಹೋಗ್ತಾ ಕಲ್ಲು ಕಡಿಮೆ ಆಗುತ್ತೆ, ಡೀಪ್ ಜಾಸ್ತಿ ಆಗುತ್ತೆ. ಇವಾಗ ಎಳ್ನೀರು ಕುಡಿಯಕಂತ ನಾವು ಬಂದಿದ್ದೀವಿ. ಫುಲ್ ಓಡಾಡಿ ಸುಸ್ತಾಗಿದೆ. ಇವಾಗ ಎಳ್ನೀರು ಕುಡಿಬೇಕು. 2 ಕೊಡಿ ಅಕ್ಕ. 2 ಕೊಡಿ. ಗಂಜಿ ಬೇಡ, ನೀರು ಕೊಡಿ. ಪ್ಯಾಲೇಸ್ ಮಾರ್ಕೆಟ್, ವಿಜಯ ವಿಠಲ ಮಾರ್ಕೆಟ್, ಗೋಲ್ಡ್ ಸಿಲ್ವರ್ ಎಲ್ಲ ಸೇಲ್. ಈಗ ರೀಸೆಂಟ್ಲಿ 5 years ಆಯ್ತು, ವರ್ಲ್ಡ್ ಯುನೆಸ್ಕೋ ಸೈಟ್ ಆಗಿದೆ, ಅವ್ರು ಮಾಡ್ತಾ ಇದ್ದಾರೆ. ನಾವಿವಾಗ ಕಡಲೆಕಾಲು ಗಣೇಶ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಆಲ್ಮೋಸ್ಟ್ 21 ಫೀಟ್ ಇದೆ ಅಂತಾರೆ ಎಲ್ಲ. ಸೊ ನಮ್ಮ ಗೈಡ್ ಕೂಡ ಹಾಗೆ ಅಂದ್ರು. ಸೊ ಹೋಗಿ ನೋಡ್ಕೊಂಡು ಬರೋಣ ಹೇಗಿದೆ ಅಂತ ಅಂದ್ಬಿಟ್ಟು. ಅರೆ, ಇಷ್ಟವರೆಗೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತಲ್ಲ? ನನಗೆ ಕೊರಕಲ್ ರೈಡ್ಗಿಂತ ಅಲ್ಲಿ ಇದ್ದಿದ್ದು ಗೈಡ್ ಅವನ್ ತುಂಬಾ ಖುಷಿ ಆಯ್ತು. ಚೆನ್ನಾಗಿದೆ. 21 ಫೀಟ್ ಇರೋದು. ಬನ್ನಿ ಒಳಗಡೆ ಹೋಗೋಣ. ಇದು ಕಡಲೆಕಾಲು ಗಣೇಶ ದೇವಸ್ಥಾನದ ಹೊರಗಡೆ ವ್ಯೂ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ ಬೆಟ್ಟಗಳೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ನಾವು ಸಾಸಿವೆಕಾಲು ಗಣೇಶನ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇದು ಸುಮಾರು 2.4 ಕಿಲೋಮೀಟರ್ ಎತ್ತರ ಇದೆ. ಸೊ ಇವಾಗ ಹೋಗಿ ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು. ಇದು ಕಡಲೆಕಾಲು ಗಣೇಶನ್ಗೆ ಹೋಲಿಕೆ ಮಾಡಿದ್ರೆ ಐ ಥಿಂಕ್ ಚೂರು ಅಂದ್ರೆ ಕಮ್ಮಿ ಇದೆ ಅನ್ಸುತ್ತಲ್ಲ ಹೀಟ್. ಇದು ತುಂಬಾನೇ ಕಮ್ಮಿ ಅಲ್ಲ, ಅದೇನು 21 ಫೀಟ್ ಏನೋ ಇದೆ. ಇದು ಹತ್ರ 12 ಫೀಟ್ ಏನೋ ಇದೆ. ಇದು ಈ ಟೆಂಪಲ್, ಇದು ಮೂರ್ತಿ ಗಣೇಶಂದು. ಪ್ಲೇಸ್ ಇದೆಯಲ್ಲ, ಹಳೆ ಕಾಲದಲ್ಲಿ ಕೃಷ್ಣ ಮಾರ್ಕೆಟ್, ಕೃಷ್ಣ ಬಜಾರ್ ಆಗಿತ್ತು. ಇಲ್ಲಿ ಇದು ಚಿನ್ನದ ವ್ಯಾಪಾರ ಇದೆಲ್ಲ ಮಾಡ್ತಾ ಇದ್ರಂತೆ. ಕೃಷ್ಣ ಬಜಾರ್ ಅಂತ ಹೇಳ್ತಾರೆ ಇದಕ್ಕೆ. ಇದು ಕೃಷ್ಣನ ದೇವಸ್ಥಾನದ ಅಪೋಸಿಟ್ ಅಲ್ಲಿ ಐತೆ. ಸೊ ಇದು ಕೃಷ್ಣನ ದೇವಸ್ಥಾನ. ಕೃಷ್ಣ ದೇವಸ್ಥಾನ, ಕೃಷ್ಣ ಬಜಾರ್, ಪುಷ್ಕರಣಿಯಲ್ಲಿ ಸ್ನಾನ ಮಾಡ್ತಾ ಇದ್ರು ಅನ್ಸುತ್ತಲ್ಲ. ಇದು ಕೃಷ್ಣ ದೇವಸ್ಥಾನದ ವ್ಯೂ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಯಾರೆಲ್ಲಿ ಇಲ್ಲಿ ವಿಸಿಟ್ ಮಾಡಿಲ್ಲ, ಒಂದ್ಸಲ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ಇದು ವರ್ಕ್. ಒಂದ್ಸಲನಾದ್ರೂ ಬರಬೇಕು ಲೈಫಲ್ಲಿ.